ಮಿಥುನ್ ರಾಶಿ. ಮಿಥುನ್ ರಾಶಿ ಅವ್ರಿಗೇನು ಅಂತಂದರೆ ಒಂದು ರೀತಿಯಲ್ಲಿ ಒಂದು ಎಲ್ಲೋ ಒಂದು ಕಡೆ ದೂರದಲ್ಲಿ ಒಂದು ಹೋಪ್ ಕಾಣ್ತಾ ಇದೆ. ನಾನು ನನ್ನ ಜೀವನದಲ್ಲಿ ಏನಾದ್ರು ಸಾಧಿಸ್ಬೋದಾ ಅಂತ. ಅದು ವಯಸ್ಸಿಗೆ ಸಂಬಂಧಪಟ್ಟಿದ್ದಲ್ಲ. ಏಜ್ ಇಸ್ ಜಸ್ಟ್ ಎ ನಂಬರ್. ನೀವು ಯಾವುದೇ ವಯಸ್ಸಿನವರಾಗಿರ್ಬೋದು, ಯಾವುದೇ ಯಾಕಂದರೆ ಜ್ಯೋತಿಷಕ್ಕೆ ಲಿಂಗಭೇದ ಅಂತ ಇಲ್ಲ. ಆದರೆ ನಾವು ಅಪ್ಲೈ ಮಾಡುವಾಗ ನೋಡಬೇಕು. ಗಂಡು ಮಕ್ಕಳಿಗೆ ಹೇಳಿದಾಗೆ ಹೆಣ್ಮಕ್ಳಿಗೆ ಹೇಳೋಕ್ಕಾಗಲ್ಲ. ಗಂಡು ಮಕ್ಕಳಿಗೆ ಕೊಡೋವಂಥ ಸಜೆಷನ್ನ ಹೆಣ್ಮಕ್ಳು ಕೊಡೋಕ್ಕಲ್ಲ, ಹೆಣ್ಮಕ್ಳು ಕೊಡೋ ಸಜೆಷನ್ ಗಂಡು ಮಕ್ಳು ಕೊಡೋಕ್ಕಲ್ಲ. ಇದು ಒಬ್ಬ ಜ್ಯೋತಿಷಿಗೆ ಇರಬೇಕಾಗಿರೋ ಮಿನಿಮಮ್ ಕಾಮನ್ ಸೆನ್ಸ್. ಯಾರಿಗೆ ಯಾವ ರೀತಿ, ಉದಾಹರಣೆಗೆ ರಾಜಕಾರಣಿಗಳನ್ನ ನಾವು ಟ್ರೀಟ್ ಮಾಡ್ದಂಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರನ್ನ ಟ್ರೀಟ್ ಮಾಡೋಕ್ಕಾಗಲ್ಲ. ಪೊಲೀಸ್ ಅವ್ರನ್ನ ಟ್ರೀಟ್ ಮಾಡ್ದಂಗೆ ನಾವು ಯಾರು ಈ ಈ ಆಧ್ಯಾತ್ಮಿಕ ಜೀವನದಲ್ಲಿ ಇರ್ತಾರಲ್ಲ ಅವ್ರನ್ನ ಟ್ರೀಟ್ ಮಾಡೋಕ್ಕಲ್ಲ. ಯಾಕಂದ್ರೆ ತುಂಬ ಜನ ನಮ್ಮನ್ನು ಅಪ್ರೋಚ್ ಮಾಡ್ತಾರೆ, ನನ್ನ ಜೀವನ ಹೇಗೆ, ಮುಂದೆ ಏನು, ಎತ್ತ, ಹೇಗೆ. ಅಂದರೆ ಕುತೂಹಲ ಎಲ್ರಿಗೂ ಇರುತ್ತೆ, ಕ್ಯೂರಿಯಾಸಿಟಿ ಇರಬೇಕು. ಅದು ಆ್ಯಂಗ್ಸೈಟಿಯಾಗಿ ಕನ್ವರ್ಟ್ ಆಗಬಾರ್ದು. ಸ್ವಲ್ಪ ಆ್ಯಂಗ್ಸೈಟಿ ಇರುತ್ತೆ, ಏನು ಮುಂದೆ ಏನು ಮಾಡಬೇಕು ಅಂತ. ಆವಾಗ ನೀವು ಸೂಕ್ತವಾದಂಥ ಜ್ಯೋತಿಷಿಗಳ ಹತ್ರ ನಿಮ್ಮ ಜಾತಕವನ್ನು ತೊಗೊಂಡು 1-to-1 ಕನ್ಸಲ್ಟೇಷನ್ ತೊಗೊಳ್ಳಿ. ಕನ್ಸಲ್ಟೇಷನಲ್ಲಿ ಸುಮಾರು ವಿಧ ಇದೆ. ಒಂದು 1-to-1, ನೀವೇ ನೇರವಾಗಿ ಅವರಿರೋ ಜಾಗಕ್ಕೆ ಹೋಗೋದು, ಇಲ್ಲ ನಿಮ್ಮ ಜಾಗಕ್ಕೆ ಅವರನ್ನೇ ಕರೆಸ್ಕೊಳ್ಳೋಂಥದ್ದು, ಅಥವಾ ಯಾರು ಇಲ್ಲದೇ ಇರೋ ಜಾಗದಲ್ಲಿ. ಯಾಕೆಂದರೆ ಗೌಪ್ಯತೆ ಇರಬೇಕು. ಮಿಥುನ ರಾಶಿಯವರ ರಹಸ್ಯ, ಮಿಥುನ ರಾಶಿಯವರ ಯಶಸ್ಸು ಇರುವಂಥದ್ದು ಗೌಪ್ಯತೆಯಲ್ಲಿ. ಸೀಕ್ರೆಟ್ ಆಪರೇಷನ್ ಅಂತೀವಿ. ಕೆಲವು ಸಲ ನೀವು ಜಾಯಿಂಟ್ ಆಪ್ರೇಷನ್ನು ಮಾಡಬೇಕಾಗುತ್ತೆ, ಸೀಕ್ರೆಟ್ ಆಪ್ರೇಷನ್ನು ಮಾಡಬೇಕಾಗುತ್ತೆ. ಏನು ಮಾಡ್ತೀರಾ ಎತ್ತ ಅಂತ ಯಾರಿಗೂ ಗೊತ್ತಾಗಬಾರ್ದು. ಅದರಲ್ಲಿ ನಿಮ್ಮ ಯಶಸ್ಸಿದೆ. ನೀವು ಓದ್ತಾ ಇದ್ದೀರಾ, ಸೈಲೆಂಟಾಗಿ ಓದಿ. ಅಥವಾ IAS ಪ್ರಿಪೇರ್ ಆಗ್ತಾಯಿದ್ದೀರಾ, UPSC ಪ್ರಿಪೇರ್ ಆಗ್ತಿದ್ದೀರಾ, ಸೈಲೆಂಟಾಗಿ ಪ್ರಿಪೇರ್ ಮಾಡ್ಕೊಳ್ಳಿ. ಅಥವಾ ರಾಜಕಾರಣದಲ್ಲಿ ಏನಾದ್ರು ಒಂದು ತಂತ್ರಗಾರಿಕೆ, ಷಡ್ಯಂತ್ರ, ತಂತ್ರ, ಮಂತ್ರ, ಕುತಂತ್ರ ಅದೆಲ್ಲ ಸಹಜ. ಯಾಕೆ ಅಂದರೆ ರಾಜಕಾರಣಕ್ಕೆ ಬಂದಮೇಲೆ ಮಾಡಲೇಬೇಕು. DK ಶಿವಕುಮಾರ್ ಅವ್ರ ಬಗ್ಗೆ ಯಾಕೆ ಹೇಳ್ತೀನಿ ಅಂದರೆ, ಇಲ್ಲಿವರೆಗೂ ನಾನು ನನ್ನ ಕಾರ್ಯಕ್ರಮದಲ್ಲಿ ಹೇಳಿದ್ದೀನಿ, ಬಟ್ ಯಾರು ನಮಗೆ ಫೋನ್ ಮಾಡಿ ಏನ್ರಿ DK ಶಿವಕುಮಾರ್ ಬಗ್ಗೆ ಹೇಳ್ತೀರಾ ಅಂತ ಯಾರೂ ಎದುರಿಸಿಲ್ಲ, ಮತ್ತು ಯಾವುದೇ ರೀತಿಯ ತೊಂದರೆ ಮಾಡಿಲ್ಲ. ಅಂದರೆ ನಮಗೆ ಯಾಕೆ DK ಶಿವಕುಮಾರ್ ಬಗ್ಗೆ ಹೇಳ್ತೀನಿ ಅಂದರೆ, ಒಬ್ಬ ಒಳ್ಳೆ ಏನಂತಾರೆ ಕಾಂಪಿಟೇಟರ್ ಕರ್ನಾಟಕದಲ್ಲಿ, ಕನಕಪುರದ ಬಂಡೆ ಅಂತ. ಅವ್ರಿಗೋಸ್ಕರ ಎಷ್ಟೋ ಜನ ಮದ್ದರಿತಿರ್ತಾರೆ. ಯಾಕೆಂದರೆ ಸಹಜ ಅಲ್ವಾ. ಈಗ ಎಲ್ಲಿ ಯಾವ ಮರ ಹಣ್ಣು ಬಿಡುತ್ತೋ ಅದು ಕಲ್ಲೆಸೆಯೋದು ಜಾಸ್ತಿ. DK ಶಿವಕುಮಾರ್ ಮುಖ್ಯಮಂತ್ರಿಗಳಾಗ್ತಾರೆ ಅಂತ ನಮ್ಮ ಸ್ವಾಮಿಗಳೊಬ್ಬರು ಹೇಳಿದ್ದಾರೆ, ಕರಿ ವೃಷಭೇಂದ್ರ ಸ್ವಾಮಿಗಳು ಅಂತ. ನಾನು ಪೇಪರಲ್ಲಿ ಓದ್ಯಪ್ಪ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಆದರೆ ಅಜ್ಜಯ್ಯನವರ ಅಂದರೆ ಗಂಗಾಧರ ಅಜ್ಜಯ್ಯನವರ ಆಶೀರ್ವಾದನೂ ಇದೆ, ಜೊತೆಗೆ ಇವರು ಪ್ರಯತ್ನವೂ ಮಾಡ್ತಿದ್ದಾರೆ, ಜೊತೆಗೆ ಮಾಧ್ಯಮಗಳಲ್ಲೂ ಅವಾಗವಾಗ ಬರ್ತಿರುತ್ತೆ ಮುಂದೆ ಇವರು ಮುಖ್ಯಮಂತ್ರಿ ಆಗಬಹುದಾ, ಆಗ್ತಾರಾ ಆಗಲ್ವಾ ಅಂತ. ಯಾಕೆ ಹೇಳ್ತೆ ಅಂತಂದರೆ, ಕೆಲವು ರಾಶಿ ನಕ್ಷತ್ರದಲ್ಲಿ ನಾವು ಹುಟ್ಟಿದ ಮೇಲೆ ನಮ್ಮ ಸ್ವಭಾವ ಹೀಗೆ ಇರಬೇಕಾ? ಖಂಡಿತವಾಗ್ಲೂ ಇಲ್ಲ. ಅದನ್ನು ಬಿಹೇವಿಯರ್ ಮಾಡಿಫಿಕೇಷನ್ ಅಂತಾರೆ. ಮಿಥುನ್ ರಾಶಿಗೂ DK ಶಿವಕುಮಾರ್ಗೂ ಯಾಕೆ ಏನು ಸಂಬಂಧ ಅಂತಂದರೆ, ಮಿಥುನ್ ರಾಶಿ ಮತ್ತು ವೃಷಭ ರಾಶಿ. ನನಗೆ ಗೊತ್ತಿರೋಂಗೆ DK ಶಿವಕುಮಾರ್ ವೃಷಭ ರಾಶಿ ನೆನಪಾಯಿತು, ಅದಕ್ಕೋಸ್ಕರ ಹೇಳಿದೆ. ನಿಮಗೆ ಉದ್ದೇಶ ಕರೆಕ್ಟಾಗಿದ್ದು, ನಾನು ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ, ಜೊತೆಗೆ ದೈವ ನನ್ನ ಜೊತೆಗೆ ಸಹಕರಿಸುತ್ತೆ ಅಂತ. ಯಾಕೆ ಅಂದರೆ ದುಷ್ಟರ ಸಂಹಾರಕ್ಕೆ ಕೆಲಸದ ದುಷ್ಟರಾಗಬೇಕಾಗುತ್ತೆ. ಇವತ್ತು ಸಮಾಜದಲ್ಲಿ ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸು, ಅನ್ವಾಂಟೆಡ್ ಫೇವರಿಸಮ್ಮು, ಜೊತೆಗೆ ಕಾನೂನಲ್ಲೂ ಕೂಡ ಎಲ್ಲರೂ ಕೂಡ ಸಾಕ್ಷಿ ಇಟ್ಕೊಂಡೇ ಯಾರು ಕಳ್ತನ ಮಾಡೋದು ಅಥವಾ ಸಾಕ್ಷಿ ಇಟ್ಕೊಂಡೇ ಯಾರು ಅಧರ್ಮ ಅನ್ಯಾಯ ಮಾಡಲ್ಲ. ಒಂದು ವೇಳೆ ಸಮಾಜವನ್ನು ರಕ್ಷಣೆ ಮಾಡ್ತೀನಿ ಅಂತೇನಾದ್ರು ಸಂಕಲ್ಪ ಇದ್ದು, ನಾವು ಹೆಂಗಿದ್ರೂ ಹುಟ್ಟಿದ ಮೇಲೆ ಹೋಗದೆ ಒಂದಿನ ಕರ್ನಾಟಕ ರಾಜ್ಯವನ್ನು ರಕ್ಷಣೆ ಮಾಡಿ ಕರ್ನಾಟಕ ರಾಜ್ಯಕ್ಕಾಗಿ ದುಡಿತೀನಿ ಅಂತ ಯಾರು ರಾಜಕಾರಣಿಗಳಿದ್ದರೆ ಅವರಿಗೆ ನವಗ್ರಹಗಳಷ್ಟೆಲ್ಲ ದೈವಾನುಗ್ರಹನೂ ಕೂಡ ಸಿಗುತ್ತೆ. ಸೊ DK ಶಿವಕುಮಾರ್ ಏನಾದರೂ ಒಳ್ಳೆ ಕಾಂಪಿಟೇಟರ್ ಆಗಬೇಕು ಅಂದರೆ, ಒಂದು ಸುತ್ತಮುತ್ತಲು ಇರೋ ಜನನ ಸ್ವಲ್ಪ ಯೋಗ್ಯ ಇರೋದನ್ನ ಅಥವಾ ಹೊಸಬ್ರನ್ನ ಇಟ್ಕೊಳ್ಳಿ. ಯಾಕೆಂದರೆ ಹಳೆಯ ಹೇಳಿದ್ದನ್ನೇ ತಿರುಗಿಸಿ ಹೇಳ್ತಾರೆ, ಜನಕ್ಕೂ ಬೋರ್ ಆಗಿಬಿಡುತ್ತೆ. ಮತ್ತು ಮಿಥುನ್ ರಾಶಿಯವ್ರಿಗೆ ಏನಪ್ಪ ಅಂತಂದರೆ, ನಿಮಗೂ ಕೂಡ ಬದಲಾವಣೆ ಬೇಕು. ಆದರೆ ಯಾವ ರೀತಿ ಮಿಥುನ್ ರಾಶಿಯವ್ರಿಗೆ ಬದಲಾವಣೆ ಬೇಕು ಅಂತಂದರೆ, ಮಾಡ್ರನ್ ಪ್ರಾಬ್ಲಮ್ ನೀಡ್ಸ್ ಮಾಡ್ರನ್ ಸೊಲ್ಯೂಷನ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮಿಥುನ್ ರಾಶಿಯವ್ರ ಪ್ರಾಬ್ಲಮ್ ಏನು ಅಂದರೆ, ಹಳೆಯ ಮೆಥಡ್ನೇ ತಿರುಗಿಸಿ ಆಗ್ತಿರ್ತಾರೆ. ಅದಕ್ಕೇ DK ಶಿವಕುಮಾರ್ಗೆ ಹೇಳ್ತಿರೋದು, ಹೊಸ ಜನನ, ಹೊಸ ತಲೆ ಇರೋರನ್ನ, ತಲೆಯದೇ ಸಾಲದು ಕಲೆನೂ ಇರಬೇಕು. ಅದಕ್ಕೋಸ್ಕರ ಯಾರಲ್ಲಿ ಕಲೆ ಇದೆಯೋ ಅಂಥವ್ರನ್ನ ಬೆಳೆಸಿ ಅವರು ನಿಮ್ಮನ್ನು ಉಳಿಸ್ತಾರೆ. ನೀವು ಬರೀ ಅಯೋಗ್ಯರನ್ನ ಇಟ್ಕೊಂಡಿದ್ದೀರ ಅಂತಲ್ಲ, ತಪ್ಪು ತಿಳ್ಕೊಬೇಡಿ. ನನಗೆ ಅನಿಸಿದ್ದನ್ನು ಹೇಳ್ತಾ ಇದ್ದೀನಿ. ಅಯೋಗ್ಯರನ್ನ, ನಾಲಾಯಕವ್ರನ್ನ ಜೊತೆಲಿ ಇಟ್ಕೊಂಬಿಟ್ಟು ನಾನು ಅದನ್ನು ಮಾಡಬೇಕು, ನಾನು ಆಗಲ್ಲ. ಟೀಮ್ ವರ್ಕ್ ಗಿವ್ಸ್ ಬೆಸ್ಟ್ ರಿಸಲ್ಟ್ ಇನ್ ಕಲಿಯುಗ. ಅದನ್ನು BJPನವರು RSS ಅವರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಬಟ್ ಕಾಂಗ್ರೆಸ್ ಅವ್ರು ಯಾಕೋ ಇನ್ನೂ ಅರ್ಥ ಆಗಿಲ್ಲ. 2 ಸಲ ಎಲೆಕ್ಷನ್ ಸೋತರು, ಅಲ್ಲಿ ಎಡವಟ್ಟುಗಳು ಮಾಡ್ಕೊಳ್ತಾನೆ ಇದ್ದಾರೆ. ಟೀಮ್ ವರ್ಕ್ ಆ್ಯಂಡ್ ಟ್ರೈನಿಂಗ್ BJP ಮತ್ತು RSSನ ಕಲಿಬೇಕು. ಕಾಂಗ್ರೆಸ್ ದೇ ಟೇಕ್ ಥಿಂಗ್ಸ್ ಫಾರ್ ಗ್ರಾಂಟೆಡ್. ಎನಿವೆ, ರಾಜಕಾರಣ ಜಾಸ್ತಿ ಬೇಡ. ಯಾಕಂದ್ರೆ ನನ್ನ ತುಂಬ ಜನ ಸ್ಟೂಡೆಂಟ್ಸ್ ಹೇಳ್ತಾರೆ, ಸರ್ ರಾಜಕಾರಣ ಮಾಡಬೇಡಿ ಸರ್, ನಿಮ್ಮ ಪ್ರೋಗ್ರೆಸ್ಸಿಗೆ ತೊಂದರೆ ಆಗುತ್ತೆ ಅಂತ. ಪ್ರೋಗ್ರೆಸ್ಸಿಗೆ ತೊಂದರೆ ಆಗುತ್ತೋ ಬಿಡುತ್ತೋ ಹೇಳೋದು ನಮ್ಮ ಕರ್ತವ್ಯ. ಯಾಕೆ ಅಂತಂದರೆ ಕಲೀಲಿ, ತಿಳ್ಕೊಳ್ಳಿ, ಒಂದು ಒಳ್ಳೆ ಕಾಂಪಿಟೇಷನ್ ಇರಲಿ. ಡೆಮಾಕ್ರಸಿ ಈಸ್ ನಥಿಂಗ್ ಬಟ್ ಎ ಹೆಲ್ತಿ ಕಾಂಪಿಟೇಷನ್. ಯಾವಾಗಲೂ ಒನ್ ಸೈಡೆಡ್ ಮ್ಯಾಚ್ ಇರಬಾರ್ದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಅದಕ್ಕೆ ಹೇಳಿದೆ. ಮಿಥುನ್ ರಾಶಿಯವರು, ನೀವು ಪ್ರಯತ್ನ ಏನೇ ಮಾಡಿದ್ರು ಸ್ವಲ್ಪ ಸೀಕ್ರೆಟಾಗಿ ಮಾಡಿ.
ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.